ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಬರೋಬ್ಬರಿ 16 ಜನ ರೈತರ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಈವರೆಗೂ ಕೂಡ ಅವರಿಗೆ ಪರಿಹಾರದ ಮೊತ್ತವನ್ನು 95 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ನೀಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆಯ ಕಚೇರಿಯಲ್ಲಿನ ವಸ್ತುಗಳನ್ನು ಜಪ್ತಿ ಮಾಡುವಂಥ ಒಂದು ಆದೇಶದ ಮೇರೆಗೆ ಇವತ್ತು ರೈಲ್ವೆ ಇಲಾಖೆಯ ಕಚೇರಿಯಲ್ಲಿನ ಪೀಠೋಪಕರಣಗಳನ್ನ ಇವತ್ತು ಜಪ್ತಿ ಮಾಡಲಾಗ್ತದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ನೈಋತ್ಯ ರೈಲ್ವೆ ವ್ಯಾಪ್ತಿಯ ಏನು ಗಂಗಾವತಿ ಇದೆ, ಆ ಗಂಗಾವತಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಕಳೆದ 2017ರಲ್ಲಿ ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ರೈಲ್ವೆ ಇಲಾಖೆಯಿಂದ ಭೂ ಸ್ವಾಧೀನವನ್ನು ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಬರೋಬ್ಬರಿ 16 ಜನ ರೈತರ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ಸ್ವಾಧೀನಪಡಿಸಿಕೊಂಡ ನಂತರ 2017ರಿಂದ ಇಲ್ಲಿವರೆಗೂ ಕೂಡ ಈ ರೈತರಿಗೆ ಏನು ಬರೋಬ್ಬರಿ 95 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ನೀಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯಿಂದ ರೈತರಿಗೆ ಪರಿಹಾರದ ಮೊತ್ತ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಅಲ್ಲಿನ ಕೋರ್ಟ್ನಿಂದ ಒಂದು ಈ ಪ್ರಕರಣ ವರ್ಗಾಯಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಜಿಲ್ಲಾ 5ನೇ ನ್ಯಾಯಾಲಯದಿಂದ ಇವತ್ತು ಆದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ರೈಲ್ವೆ ಇಲಾಖೆ ಏನಿದೆ ಚೀಫ್ ಇಂಜಿನಿಯರ್ ಕಚೇರಿಯ ಕಚೇರಿಯಲ್ಲಿರ್ತಕ್ಕಂಥ ಪೀಠೋಪಕರಣನ ರೈತರು ಮತ್ತು ವಕೀಲರ ಒಂದು ನೇತೃತ್ವದಲ್ಲಿ ಜಪ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿಯೊಂದು ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಕೋರ್ಟ್ ಆದೇಶದ ಮೇರೆಗೆ ಈ ಒಂದು ವಸ್ತುಗಳನ್ನು ಜಪ್ತಿ ಮಾಡಲಾಗ್ತಾ ಇದೆ. ಈ ಜಪ್ತಿ ಮಾಡಿದ ನಂತರ ಕಾನೂನು ಹೋರಾಟದ ಮೂಲಕ ನಾವು ನಮ್ಮ ಪರಿಹಾರದ ಮೊತ್ತವನ್ನು ಪಡಿತೀವಿ ಅಂತಕ್ಕಂಥ ಒಂದು ಕೂಗನ್ನು ಆಗ್ರಹವನ್ನು ರೈತರು ಇಲ್ಲಿ ಮಾಡ್ತಾ ಇದ್ದಾರೆ. ವಕೀಲರ ಒಂದು ನೇತೃತ್ವದಲ್ಲಿ ಈ ಕಚೇರಿಯಲ್ಲಿ ಇರತಕ್ಕಂಥ ಒಂದು ವಸ್ತುಗಳನ್ನು ಪೀಠೋಪಕರಣದಲ್ಲಿ ಜಪ್ತಿ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಬರೋಬ್ಬರಿ 16 ಜನ ರೈತರ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಈವರೆಗೂ ಕೂಡ ಅವರಿಗೆ ಪರಿಹಾರದ ಮೊತ್ತವನ್ನು 95 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ನೀಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆಯ ಕಚೇರಿಯಲ್ಲಿನ ವಸ್ತುಗಳನ್ನು ಜಪ್ತಿ ಮಾಡುವಂಥ ಒಂದು ಆದೇಶದ ಮೇರೆಗೆ ಇವತ್ತು ರೈಲ್ವೆ ಇಲಾಖೆಯ ಕಚೇರಿಯಲ್ಲಿನ ಪೀಠೋಪಕರಣಗಳನ್ನ ಇವತ್ತು ಜಪ್ತಿ ಮಾಡಲಾಗ್ತದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ನೈಋತ್ಯ ರೈಲ್ವೆ ವ್ಯಾಪ್ತಿಯ ಏನು ಗಂಗಾವತಿ ಇದೆ, ಆ ಗಂಗಾವತಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಕಳೆದ 2017ರಲ್ಲಿ ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ರೈಲ್ವೆ ಇಲಾಖೆಯಿಂದ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಬರೋಬ್ಬರಿ 16 ಜನ ರೈತರ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ಸ್ವಾಧೀನಪಡಿಸಿಕೊಂಡ ನಂತರ 2017ರಿಂದ ಇಲ್ಲಿವರೆಗೂ ಕೂಡ ಈ ರೈತರಿಗೆ ಏನು ಬರೋಬ್ಬರಿ 95 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ನೀಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯಿಂದ ರೈತರಿಗೆ ಪರಿಹಾರದ ಮೊತ್ತ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಅಲ್ಲಿನ ಕೋರ್ಟ್ನಿಂದ ಒಂದು ಈ ಪ್ರಕರಣ ವರ್ಗಾಯಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಜಿಲ್ಲಾ 5ನೇ ನ್ಯಾಯಾಲಯದಿಂದ ಇವತ್ತು ಆದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ರೈಲ್ವೆ ಇಲಾಖೆ ಏನಿದೆ ಚೀಫ್ ಇಂಜಿನಿಯರ್ ಕಚೇರಿಯಲ್ಲಿರ್ತಕ್ಕಂಥ ಪೀಠೋಪಕರಣನ ರೈತರು ಮತ್ತು ವಕೀಲರ ಒಂದು ನೇತೃತ್ವದಲ್ಲಿ ಜಪ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿಯೊಂದು ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಕೋರ್ಟ್ ಆದೇಶದ ಮೇರೆಗೆ ಈ ಒಂದು ವಸ್ತುಗಳನ್ನು ಜಪ್ತಿ ಮಾಡಲಾಗ್ತಾ ಇದೆ. ಈ ಜಪ್ತಿ ಮಾಡಿದ ನಂತರ ಕಾನೂನು ಹೋರಾಟದ ಮೂಲಕ ನಾವು ನಮ್ಮ ಪರಿಹಾರದ ಮೊತ್ತವನ್ನು ಪಡಿತೀವಿ ಅಂತಕ್ಕಂಥ ಒಂದು ಕೂಗನ್ನು ಆಗ್ರಹವನ್ನು ರೈತರು ಇಲ್ಲಿ ಮಾಡ್ತಾ ಇದ್ದಾರೆ. ವಕೀಲರ ಒಂದು ನೇತೃತ್ವದಲ್ಲಿ ಈ ಕಚೇರಿಯಲ್ಲಿ ಇರತಕ್ಕಂಥ ಒಂದು ವಸ್ತುಗಳನ್ನು ಪೀಠೋಪಕರಣದಲ್ಲಿ ಜಪ್ತಿ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಬರೋಬ್ಬರಿ 16 ಜನ ರೈತರ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಈವರೆಗೂ ಕೂಡ ಅವರಿಗೆ ಪರಿಹಾರದ ಮೊತ್ತವನ್ನು 95 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ನೀಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆಯ ಕಚೇರಿಯಲ್ಲಿನ ವಸ್ತುಗಳನ್ನು ಜಪ್ತಿ ಮಾಡುವಂಥ ಒಂದು ಆದೇಶದ ಮೇರೆಗೆ ಇವತ್ತು ರೈಲ್ವೆ ಇಲಾಖೆಯ ಕಚೇರಿಯಲ್ಲಿನ ಪೀಠೋಪಕರಣಗಳನ್ನ ಇವತ್ತು ಜಪ್ತಿ ಮಾಡಲಾಗ್ತದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ನೈಋತ್ಯ ರೈಲ್ವೆ ವ್ಯಾಪ್ತಿಯ ಏನು ಗಂಗಾವತಿ ಇದೆ, ಆ ಗಂಗಾವತಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಕಳೆದ 2017ರಲ್ಲಿ ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ರೈಲ್ವೆ ಇಲಾಖೆಯಿಂದ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಬರೋಬ್ಬರಿ 16 ಜನ ರೈತರ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ಸ್ವಾಧೀನಪಡಿಸಿಕೊಂಡ ನಂತರ 2017ರಿಂದ ಇಲ್ಲಿವರೆಗೂ ಕೂಡ ಈ ರೈತರಿಗೆ ಏನು ಬರೋಬ್ಬರಿ 95 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ನೀಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯಿಂದ ರೈತರಿಗೆ ಪರಿಹಾರದ ಮೊತ್ತ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಅಲ್ಲಿನ ಕೋರ್ಟ್ನಿಂದ ಒಂದು ಈ ಪ್ರಕರಣ ವರ್ಗಾಯಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಜಿಲ್ಲಾ 5ನೇ
ನ್ಯಾಯಾಲಯದಿಂದ ಇವತ್ತು ಆದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ರೈಲ್ವೆ ಇಲಾಖೆ ಏನಿದೆ ಚೀಫ್ ಇಂಜಿನಿಯರ್ ಕಚೇರಿಯ ಆವರಣದಲ್ಲಿರ್ತಕ್ಕಂಥ ಕಚೇರಿಯಲ್ಲಿರ್ತಕ್ಕಂಥ ಪೀಠೋಪಕರಣಗಳನ್ನ ರೈತರು ಮತ್ತು ವಕೀಲರ ಒಂದು ನೇತೃತ್ವದಲ್ಲಿ ಜಪ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿಯೊಂದು ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಕೋರ್ಟ್ ಆದೇಶದ ಮೇರೆಗೆ ಈ ಒಂದು ವಸ್ತುಗಳನ್ನು ಜಪ್ತಿ ಮಾಡಲಾಗ್ತಾ ಇದೆ. ಈ ಜಪ್ತಿ ಮಾಡಿದ ನಂತರ ಕಾನೂನು ಹೋರಾಟದ ಮೂಲಕ ನಾವು ನಮ್ಮ ಪರಿಹಾರದ ಮೊತ್ತವನ್ನು ಪಡಿತೀವಿ ಅಂತಕ್ಕಂಥ ಒಂದು ಕೂಗನ್ನು ಆಗ್ರಹವನ್ನು ರೈತರು ಇಲ್ಲಿ ಮಾಡ್ತಾ ಇದ್ದಾರೆ. ವಕೀಲರ ಒಂದು ನೇತೃತ್ವದಲ್ಲಿ ಈ ಕಚೇರಿಯಲ್ಲಿ ಇರತಕ್ಕಂಥ ಒಂದು ವಸ್ತುಗಳನ್ನು ಪೀಠೋಪಕರಣದಲ್ಲಿ ಜಪ್ತಿ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಬರೋಬ್ಬರಿ 16 ಜನ ರೈತರ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಈವರೆಗೂ ಕೂಡ ಅವರಿಗೆ ಪರಿಹಾರದ ಮೊತ್ತವನ್ನು 95 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ನೀಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆಯ ಕಚೇರಿಯಲ್ಲಿನ ವಸ್ತುಗಳನ್ನು ಜಪ್ತಿ ಮಾಡುವಂಥ ಒಂದು ಆದೇಶದ ಮೇರೆಗೆ ಇವತ್ತು ರೈಲ್ವೆ ಇಲಾಖೆಯ ಕಚೇರಿಯಲ್ಲಿನ ಪೀಠೋಪಕರಣಗಳನ್ನ ಇವತ್ತು ಜಪ್ತಿ ಮಾಡಲಾಗ್ತದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ನೈಋತ್ಯ ರೈಲ್ವೆ ವ್ಯಾಪ್ತಿಯ ಏನು ಗಂಗಾವತಿ ಇದೆ, ಆ ಗಂಗಾವತಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಕಳೆದ 2017ರಲ್ಲಿ ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ರೈಲ್ವೆ ಇಲಾಖೆಯಿಂದ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಬರೋಬ್ಬರಿ 16 ಜನ ರೈತರ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ಸ್ವಾಧೀನಪಡಿಸಿಕೊಂಡ ನಂತರ 2017ರಿಂದ ಇಲ್ಲಿವರೆಗೂ ಕೂಡ ಈ ರೈತರಿಗೆ ಏನು ಬರೋಬ್ಬರಿ 95 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ನೀಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯಿಂದ ರೈತರಿಗೆ ಪರಿಹಾರದ ಮೊತ್ತ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಅಲ್ಲಿನ ಕೋರ್ಟ್ನಿಂದ ಒಂದು ಈ ಪ್ರಕರಣ ವರ್ಗಾಯಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಜಿಲ್ಲಾ 5ನೇ ನ್ಯಾಯಾಲಯದಿಂದ ಇವತ್ತು ಆದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ರೈಲ್ವೆ ಇಲಾಖೆ ಏನಿದೆ ಚೀಫ್ ಇಂಜಿನಿಯರ್ ಕಚೇರಿಯ ಕಚೇರಿಯಲ್ಲಿರ್ತಕ್ಕಂಥ ಪೀಠೋಪಕರಣಗಳನ್ನ ರೈತರು ಮತ್ತು ವಕೀಲರ ಒಂದು ನೇತೃತ್ವದಲ್ಲಿ ಜಪ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿಯೊಂದು ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಕೋರ್ಟ್ ಆದೇಶದ ಮೇರೆಗೆ ಈ ಒಂದು ವಸ್ತುಗಳನ್ನು ಜಪ್ತಿ ಮಾಡಲಾಗ್ತಾ ಇದೆ. ಈ ಜಪ್ತಿ ಮಾಡಿದ ನಂತರ ಕಾನೂನು ಹೋರಾಟದ ಮೂಲಕ ನಾವು ನಮ್ಮ ಪರಿಹಾರದ ಮೊತ್ತವನ್ನು ಪಡಿತೀವಿ ಅಂತಕ್ಕಂಥ ಒಂದು ಕೂಗನ್ನು ಆಗ್ರಹವನ್ನು ರೈತರು ಇಲ್ಲಿ ಮಾಡ್ತಾ ಇದ್ದಾರೆ. ವಕೀಲರ ಒಂದು ನೇತೃತ್ವದಲ್ಲಿ ಈ ಕಚೇರಿಯಲ್ಲಿ ಇರತಕ್ಕಂಥ ಒಂದು ವಸ್ತುಗಳನ್ನು ಪೀಠೋಪಕರಣದಲ್ಲಿ ಜಪ್ತಿ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಬರೋಬ್ಬರಿ 16 ಜನ ರೈತರ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಈವರೆಗೂ ಕೂಡ ಅವರಿಗೆ ಪರಿಹಾರದ ಮೊತ್ತವನ್ನು 95 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ನೀಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆಯ ಕಚೇರಿಯಲ್ಲಿನ ವಸ್ತುಗಳನ್ನು ಜಪ್ತಿ ಮಾಡುವಂಥ ಒಂದು ಆದೇಶದ ಮೇರೆಗೆ ಇವತ್ತು ರೈಲ್ವೆ ಇಲಾಖೆಯ ಕಚೇರಿಯಲ್ಲಿನ ಪೀಠೋಪಕರಣಗಳನ್ನ ಇವತ್ತು ಜಪ್ತಿ ಮಾಡಲಾಗ್ತದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ನೈಋತ್ಯ ರೈಲ್ವೆ ವ್ಯಾಪ್ತಿಯ ಏನು ಗಂಗಾವತಿ ಇದೆ, ಆ ಗಂಗಾವತಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಕಳೆದ 2017ರಲ್ಲಿ ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ರೈಲ್ವೆ ಇಲಾಖೆಯಿಂದ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಬರೋಬ್ಬರಿ 16 ಜನ ರೈತರ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ಸ್ವಾಧೀನಪಡಿಸಿಕೊಂಡ ನಂತರ 2017ರಿಂದ ಇಲ್ಲಿವರೆಗೂ ಕೂಡ ಈ ರೈತರಿಗೆ ಏನು ಬರೋಬ್ಬರಿ 95 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ನೀಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯಿಂದ ರೈತರಿಗೆ ಪರಿಹಾರದ ಮೊತ್ತ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಅಲ್ಲಿನ ಕೋರ್ಟ್ನಿಂದ ಒಂದು ಈ ಪ್ರಕರಣ ವರ್ಗಾಯಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಜಿಲ್ಲಾ 5ನೇ ನ್ಯಾಯಾಲಯದಿಂದ ಇವತ್ತು ಆದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ರೈಲ್ವೆ ಇಲಾಖೆ ಏನಿದೆ ಚೀಫ್ ಇಂಜಿನಿಯರ್ ಕಚೇರಿಯ ಕಚೇರಿಯಲ್ಲಿರ್ತಕ್ಕಂಥ ಪೀಠೋಪಕರಣಗಳನ್ನ ರೈತರು ಮತ್ತು ವಕೀಲರ ಒಂದು ನೇತೃತ್ವದಲ್ಲಿ ಜಪ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿಯೊಂದು ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಕೋರ್ಟ್ ಆದೇಶದ ಮೇರೆಗೆ ಈ ಒಂದು ವಸ್ತುಗಳನ್ನು ಜಪ್ತಿ ಮಾಡಲಾಗ್ತಾ ಇದೆ. ಈ ಜಪ್ತಿ ಮಾಡಿದ ನಂತರ ಕಾನೂನು ಹೋರಾಟದ ಮೂಲಕ ನಾವು ನಮ್ಮ ಪರಿಹಾರದ ಮೊತ್ತವನ್ನು ಪಡಿತೀವಿ ಅಂತಕ್ಕಂಥ ಒಂದು ಕೂಗನ್ನು ಆಗ್ರಹವನ್ನು ರೈತರು ಇಲ್ಲಿ ಮಾಡ್ತಾ ಇದ್ದಾರೆ. ವಕೀಲರ ಒಂದು ನೇತೃತ್ವದಲ್ಲಿ ಈ ಕಚೇರಿಯಲ್ಲಿ ಇರತಕ್ಕಂಥ ಒಂದು ವಸ್ತುಗಳನ್ನು ಪೀಠೋಪಕರಣದಲ್ಲಿ ಜಪ್ತಿ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಬರೋಬ್ಬರಿ 16 ಜನ ರೈತರ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಈವರೆಗೂ ಕೂಡ ಅವರಿಗೆ ಪರಿಹಾರದ ಮೊತ್ತವನ್ನು 95 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ನೀಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆಯ ಕಚೇರಿಯಲ್ಲಿನ
ವಸ್ತುಗಳನ್ನು ಜಪ್ತಿ ಮಾಡುವಂಥ ಒಂದು ಆದೇಶದ ಮೇರೆಗೆ ಇವತ್ತು ರೈಲ್ವೆ ಇಲಾಖೆಯ ಕಚೇರಿಯಲ್ಲಿನ ಪೀಠೋಪಕರಣಗಳನ್ನ ಇವತ್ತು ಜಪ್ತಿ ಮಾಡಲಾಗ್ತದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ನೈಋತ್ಯ ರೈಲ್ವೆ ವ್ಯಾಪ್ತಿಯ ಏನು ಗಂಗಾವತಿ ಇದೆ, ಆ ಗಂಗಾವತಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಕಳೆದ 2017ರಲ್ಲಿ ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ರೈಲ್ವೆ ಇಲಾಖೆಯಿಂದ ಭೂ ಸ್ವಾಧೀನವನ್ನು ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಬರೋಬ್ಬರಿ 16 ಜನ ರೈತರ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ಸ್ವಾಧೀನಪಡಿಸಿಕೊಂಡ ನಂತರ 2017ರಿಂದ ಇಲ್ಲಿವರೆಗೂ ಕೂಡ ಈ ರೈತರಿಗೆ ಏನು ಬರೋಬ್ಬರಿ 95 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನು ನೀಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯಿಂದ ರೈತರಿಗೆ ಪರಿಹಾರದ ಮೊತ್ತ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಅಲ್ಲಿನ ಕೋರ್ಟ್ನಿಂದ ಒಂದು ಈ ಪ್ರಕರಣ ವರ್ಗಾಯಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಜಿಲ್ಲಾ 5ನೇ ನ್ಯಾಯಾಲಯದಿಂದ ಇವತ್ತು ಆದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ರೈಲ್ವೆ ಇಲಾಖೆ ಏನಿದೆ ಚೀಫ್ ಇಂಜಿನಿಯರ್ ಕಚೇರಿಯ ಕಚೇರಿಯಲ್ಲಿರ್ತಕ್ಕಂಥ ಪೀಠೋಪಕರಣಗಳನ್ನ ರೈತರು ಮತ್ತು ವಕೀಲರ ಒಂದು ನೇತೃತ್ವದಲ್ಲಿ ಜಪ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿಯೊಂದು ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಕೋರ್ಟ್ ಆದೇಶದ ಮೇರೆಗೆ ಈ ಒಂದು ವಸ್ತುಗಳನ್ನು ಜಪ್ತಿ ಮಾಡಲಾಗ್ತಾ ಇದೆ. ಈ ಜಪ್ತಿ ಮಾಡಿದ ನಂತರ ಕಾನೂನು ಹೋರಾಟದ ಮೂಲಕ ನಾವು ನಮ್ಮ ಪರಿಹಾರದ ಮೊತ್ತವನ್ನು ಪಡಿತೀವಿ ಅಂತಕ್ಕಂಥ ಒಂದು ಕೂಗನ್ನು ಆಗ್ರಹವನ್ನು ರೈತರು ಇಲ್ಲಿ ಮಾಡ್ತಾ ಇದ್ದಾರೆ. ವಕೀಲರ ಒಂದು ನೇತೃತ್ವದಲ್ಲಿ ಈ ಕಚೇರಿಯಲ್ಲಿ ಇರತಕ್ಕಂಥ ಒಂದು ವಸ್ತುಗಳನ್ನು ಪೀಠೋಪಕರಣದಲ್ಲಿ ಜಪ್ತಿ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.